ರಾಯರ ಆಶೀರ್ವಾದ ನನ್ನ ಮೇಲೆ ಇರ್ಲಿ, ಒಳ್ಳೇದ್ ಮಾಡ್ಲಿ. ಏನೋ ಗೊತ್ತಿಲ್ಲ, ಸ್ನೇಹಿತರ ಜೋಡಿ ಇದ್ದಾಗ ಆ ಜೋಶ ಬೇರೆ ಇರುತ್ತೆ. ಎಕ್ಸಲೇಟರ್ ಬಂದೈತಿ, ಇದು ಆಟೋಮೆಟಿಕ್. ಇಷ್ಟೊತ್ತನ ಸ್ಟಾಪ್ ಇತ್ತು, ನಾವು ಬಂದೇವ್ರಿ. ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಇವಾಗ ಪಂಚಮುಖಿ ಆಂಜನೇಯ ಎಲ್ಲ ಬೇರೆ ಬೇರೆ ಪ್ಲೇಸ್ ಇದ್ದು ಸುತ್ತಾಡ್ತಿದ್ವಿ. ನಮ್ ಫ್ರೆಂಡ್ ಒಬ್ಬ ಒಂದು ಊರಿಗೆ ಹೋಗೋದೇನೋ ಅರ್ಜೆಂಟ್. ಸ್ನೇಹಿತರೆ ನಮಸ್ಕಾರ, ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಜರ್ನಿ ಮಾಡಾಕತ್ತೀವಿ. ಎಲ್ಲಿಗಪ್ಪ ಅಂದ್ರ ಮಂತ್ರಾಲಯಕ್ಕ. ಈ ಟ್ರಿಪ್ ಮಾಡೋದು ಪ್ಲಾನೇ ಇದ್ದಿಲ್ಲ, ಈ ದೇವಸ್ಥಾನಕ್ಕೆ ಹೋಗೋದು ಪ್ಲಾನೇ ಇದ್ದಿಲ್ಲ. ನಮ್ ಫ್ರೆಂಡ್ಸ್ ಇಬ್ರು ರೆಡಿ ಆದ್ರು. ತಕ್ಷಣ ಅವರೇ ಮಾತಾಡ್ಕೊಂಡು ಹೋಗೋಣ ಅಂತಂದು ಹೇಳಿದ್ರು. ನಾವು ಒಂದು 6 ತಿಂಗಳಿಂದ ಅನ್ಕೊಂತಿದ್ವಿ ಹೋಗ್ಬೇಕಂತಂದು, ಬಟ್ ಆಗಿದ್ದಿಲ್ಲ ಅದು. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಸಡನ್ ಆಗಿ ಪ್ಲಾನ್ ಆಯ್ತು. ಜಸ್ಟ್ ಭಾಳ ಇಲ್ಲ, ಜಸ್ಟ್ 1 hour ಅಲ್ಲಿ ಪ್ಲಾನ್ ಆಯ್ತು. ಅವ್ರಿಬ್ರು ಹೋಗ್ತಾ ಇದ್ರು, ನಾವು ಹೋಗೋಣ ಅಂತಂದು ಹೇಳಿ 2, 4, 6, 8 ಜನ ಪ್ಲಾನ್ ಮಾಡ್ಕಿದ್ದೀವಿ. ಇಲ್ಲಿದ್ದಾರೆ ನೋಡಿ, ಇಲ್ಲೇ ನಿಂತಿದ್ದಾರೆ ಅವರೆಲ್ಲರೂ. ನಮ್ಮ ಶಿವಣ್ಣ, ಪರಶುರಾಮ, ಅಣ್ಣಪ್ಪಣ್ಣ, ಮತ್ತೆ ಅಣ್ಣಪ್ಪಣ್ಣ ಫ್ರೆಂಡ್ಸ್, ವಿಜಯ್, ಒಂದು ಅಲ್ಲೊಬ್ರು ಇದ್ದಾರೆ. ಅಷ್ಟು ಪ್ಲಾನ್ ಹಾಕಿ ಹೋಗ್ತಾ ಇದ್ದೀವಿ. ನೋಡೋಣ, ಇದು ನಂದು 2ನೇ ಸಲ ಹೋಗೋದು ಮಂತ್ರಾಲಯಕ್ಕ. ಅವ್ರೆಲ್ರು ಫಸ್ಟ್ ಸಲ ಅಂತ. ಏನೇನಾಗುತ್ತಾ ಏನು ಗೊತ್ತಿಲ್ಲ. ಹೋಗೋಣ ಬನ್ನಿ ಸ್ನೇಹಿತರೆ. ಇಲ್ಲೇ ಟಿಕೆಟ್ ಕೌಂಟರ್ಗೆ ಬಂದಿದ್ದೀವಿ, ಬನ್ನಿ ನೋಡುವ. ಸ್ನೇಹಿತರೆ ಹೋಗ್ತಾ ಇದೀವಿ ಇವಾಗ. ನಮ್ ಗ್ಯಾಂಗ್ ಎಲ್ಲ ಅಲ್ಲೈತಿ. ಅಷ್ಟು ಬರಾಕತ್ತ ತಿಂದ ಟಿಕೆಟ್ ತಗೊಂಡಿವಿ, ಬನ್ನಿ ಹೋಗುವ. ಇಲ್ಲಿ ಎಕ್ಸಲೇಟರ್ ಐತಿ, ನಮ್ ಕೊಪ್ಪಳದ ಎಕ್ಸಲೇಟರ್ ಬಂದೈತಿ. ಇದು ಆಟೋಮೆಟಿಕ್. ಇಷ್ಟೊತ್ತನ ಸ್ಟಾಪ್ ಇತ್ತು, ನಾವು ಬಂದ ತಕ್ಷಣನೇ ಆನ್ ಆಗೋಯ್ತು. ನೋಡ್ರಿ, ಸ್ವಯಂ ಚಾಲಿತ, ತಾನೇ ಕರ್ಕೊಂಡು ಹೋಗ್ಬಿಡುತ್ತೆ. ಸತ್ಯ ಧರ್ಮ ಬಾಲೆ ಬಾಲೆ ಬಡ ಬಾಲೆ ಅವ ಇಲ್ಲದ ಕೃಷ್ಣ ಬರ್ತಾನ ಕೃಷ್ಣಪ್ಪ ಬರ್ತಾನೆ. ಈಗ ಕೆಳಗ ಹೊಂಟ್ವಿ ಸ್ನೇಹಿತರೆ. ನಮ್ ಬ್ರದರ್ಸ್ ನಾವು ಅಷ್ಟು ಕೂಡ ಹೊಂಟಿವಿ. ಅವ್ರನ್ನ ಎಕ್ಸ್ಪೀರಿಯನ್ಸ್ ಹೆಂಗತೈತಿ ಅಂತ ಕೇಳೋಣ ಬರ್ರಿ. ಒಳ್ಳೆ ಜೋಶಲ್ಲಿ ಹೋಗ್ತಾ ಇದೀವಿ. ಜೋಶಲ್ ಅನ್ನಕ್ಕಿಂತ ಒಂದು ಭಕ್ತಿಯಿಂದ ಹೋಗ್ತಾ ಇದೀವಿ ರಾಯರ ಮಠಕ್ಕೆ. ತುಂಬಾ ಒಳ್ಳೇದಾಗ್ಬೋದು, ಒಳ್ಳೇದಾಗಿದೆ. ಇನ್ನು ಒಳ್ಳೇದಾಗ್ಬೇಕು ಅಂತ ರಾಯರ ಮಠಕ್ಕೆ ಹೆಜ್ಜಾಡ್ತಾ ಇದೀವಿ ಇವತ್ತು. ತುಂಬಾ ನಾವು, ನಮ್ ಫ್ರೆಂಡ್ಸ್, ನಮ್ ಬ್ರದರ್ಸ್, ನಾವೆಲ್ಲರೂ ಹೋಗ್ತಾ ಇದೀವಿ. ಒಳ್ಳೆ ಜೋಶಲ್ಲಿ ಇದೀವಿ. ನೋಡ್ಬೇಕು, ರಾಯರ ಒಳ್ಳೇದ್ ಮಾಡ್ತಾರೆ ಅಂತ ಭರವಸೆಯಲ್ಲಿ ಇದೀವಿ. 100ಕ್ಕೆ 100 ಒಳ್ಳೇದ್ ಮಾಡ್ತಾರೆ. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ರಾಯರ ಆಶೀರ್ವಾದ ಪಡ್ಕೊಳ್ಳೋಕೆ. ಒಳ್ಳೇದಾಗುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ. ಅದೇ ರೀತಿ ನಮಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಅಮ್ಮಂದಿರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ. ತಾವು ಕೂಡ ಒಂದ್ಸಾರಿ ವಿಸಿಟ್ ಕೊಡ್ರಿ. ಯಾರೆಲ್ಲ ನೋಡಿದಿರಿ, ಯಾರೆಲ್ಲ ನೋಡಿಲ್ಲ, ನೋಡದೇ ಇರೋರು ಇನ್ನೊಂದ್ಸಾರಿ, ನೋಡದೇ ಇರೋರು ಎಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ. ನೋಡಿರೋರು ಇನ್ನೊಂದ್ಸಾರಿ ಹೋಗಿ ನೋಡಿ ಬನ್ನಿ. ನಾವು ಮಾತ್ರ ಇವಾಗ ಫುಲ್ ಜೋಶಲ್ಲಿ ಹೋಗ್ತಾ ಇದೀವಿ. ಇಷ್ಟು ಚೆನ್ನಾಗಿರೋ ವಾತಾವರಣದಲ್ಲಿ, ಈ ಒಂದು ತಣ್ಣನ ಗಾಳಿಯಲ್ಲಿ ಹೋಗ್ತಾ ಇದೀವಿ. ರಾಯರ ಭಕ್ತಿ ನಮ್ಮ ಮೇಲೆ ಇರ್ಲಿ, ರಾಯರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಒಳ್ಳೇದ್ ಮಾಡ್ಲಿ ರಾಯರು, ನಮ್ಗೆ ಒಳ್ಳೇದ್ ಮಾಡ್ಲಿ. ಈಗ ಕುಂಟೇಶ್ ಅವ್ರು ಒಂದ್ 2 ಮಾತಾಡ್ತಾರೆ. ಈಗ ಕುಂಟೇಶ್ HM ಅವರು ಅದನ್ನ ಆಡ್ತಿದ್ದಾರೆ. ಈಗ ನಾವು ಶಿವ ಅಣ್ಣ ಅವರಿಂದ ಅನ್ಎಕ್ಸೆಪ್ಟೆಡ್ ಆಗಿ ಮಂತ್ರಾಲಯಕ್ಕೆ ಹೊಂಟಿದೀವಿ. ದೇವ್ರ ಭಕ್ತಿ ಇರೋ ಕಾರಣ ನಾವು ದೇವ್ರ ಭಕ್ತಿಯಿಂದ ಮಂತ್ರಾಲಯಕ್ಕೆ ಹೊಂಟಿದೀವಿ. ಫಸ್ಟ್ ಟೈಮ್ ಹೊಂಟಿರೋದು ಮಂತ್ರಾಲಯಕ್ಕೆ. ಎಲ್ಲೆಲ್ಲೂ ರಾಯರಿದ್ದಾರೆ. ಟ್ರೈನ್ ಬಂತು, ಬರ್ರಿ ಹತ್ತಂಬ್ರಿ. ಸ್ನೇಹಿತರೆ, ನಮ್ಮ ವಿಜಯ್ ಅವ್ರ ಕೈ ಕೊಟ್ಟೆ. ವಿಜಯ್ ಅವ್ರಿಗೆ ಮಾತಾಡಕ್ ಬರಲ್ಲ. ಕ್ಯಾಮ್ರಾ ಇರ್ಲಾರ್ದ ಏನಾದ್ರು ಹೇಳಿರ್ಬೇಕಂತ ಏನಾದ್ರು ಮಾತಾಡ್ತಾರೆ. ನೋಡ್ರಿ, ಏನೋ ಹೊಲಸ್ ಪದ ಮಾತಾಡ್ತಾರೆ. ಆ ರೀತಿ ಈ ರೀತಿ ಪದ ಎಲ್ಲ ಮಾತಾಡ್ತಾರೆ ನಮ್ಮ ವಿಜಯ್. ಕ್ಯಾಮ್ರಾ ಮುಂದ ಮಾತಾಡಂದ್ರೆ ಮಾತಾಡಕ್ ಆಗಲ್ಲ, ಯಾಕಂದ್ರೆ ಅವ್ನ್ಗೆ ಮೀಟರ್ ಇಲ್ಲ. ನೋಡು, ಮೀಟರ್ ಕಿಲೋಮೀಟರ್ ಗಂಟ್ಲೆ ಇದೆ ಜುಟು ಅಂತ ಹೇಳ್ತಾವ ಹಿಂದ್ಲಿಂತ. ಓಕೆ ಸ್ನೇಹಿತರೆ, ನಮ್ ಟ್ರೈನ್ ಇಲ್ಲೇ ಬಂತು. ಬನ್ನಿ ಹೋಗುವ. ಟ್ರೈನ್ ಅಲ್ಲಿ ಹೋಗಿ ಸಿಗ್ತೀನಿ ನಿಮ್ಗೆ. ಬಾಯ್. ಇಂಡಿಯನ್ ರೈಲ್ವೆ ಸ್ನೇಹಿತರೆ, ಟ್ರೈನ್ ಅಲ್ಲಿ ಸುಮಾರು ಸರಿ ಜರ್ನಿ ಮಾಡಿದೀನಿ, ಆದ್ರೆ ಒಬ್ಬೊಬ್ಳೆ ಟ್ರೈನ್ ಅಲ್ಲಿ ಜರ್ನಿ ಮಾಡಿದೀನಿ. ಇವತ್ತು ಸ್ನೇಹಿತರ ಜೊತೆ, ಬ್ರದರ್ಸ್ ಜೊತೆ ಜರ್ನಿ ಮಾಡ್ತಾ ಇದೀನಿ. ಇದು ಒಂಥರ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು. ಏನೋ ಗೊತ್ತಿಲ್ಲ, ಸ್ನೇಹಿತರ ಜೋಡಿ ಇದ್ದಾಗ ಆ ಜೋಶ ಬೇರೆ ಇರುತ್ತೆ. ಒಬ್ಬೊಬ್ನೇ ಸಿಕ್ಕಾಪಟ್ಟೆ ಸರಿ ಹೋಗಿದ್ದೀನಿ, ಅದೊಂಥರ ಫೀಲ್ ಬೇರೆ ಇರುತ್ತಾ. ಸ್ನೇಹಿತರ ಜೋಡಿ ಹೋಗೋ ಫೀಲ್ನೇ ಬೇರೆ ಇರುತ್ತಾ. ಖಂಡಿತವಾಗ್ಲೂ ನಿಮ್ ಸ್ನೇಹಿತರು ಎಲ್ಲಿಗಾದ್ರೂ ಟ್ರಿಪ್ ನ ಆರ್ಗನೈಸ್ ಮಾಡಿದ್ರೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ
ಖಂಡಿತವಾಗ್ಲೂ ಹೋಗಿ ಮಿಸ್ ಮಾಡಕ್ ಹೋಗ್ಬೇಡಿ. ಹಾ, ಏಜ್ ಇದ್ದಾಗೆ ಎಲ್ಲ ಅಡ್ಡಾಡ್ ಬಿಡ್ಬೇಕು. ಅದು ಹಾ, ದುಡ್ಡು ಇದ್ದಾಗಲ್ಲ. ಅದು ಸ್ನೇಹಿತರ ಜೋಡಿ ಹೋದಾಗ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಸ್ನೇಹಿತರೆ, ಇವಾಗ ಟ್ರೈನ್ ಅಲ್ಲಿ ಬಂದು ಹೋಗ್ತಾ ಇದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಪರಶುರಾಮ್ ಅವರು ಇಲ್ಲಿದ್ದಾರೆ. ನಮ್ಮ ವಿಜಯ್ ಊಟ ಮಾಡಕತ್ತಾರ, ನಮ್ಮನ್ನ ಬಿಟ್ಟು ಊಟ ಮಾಡಕತ್ತಾರ. ನೋಡ್ರಿ ಇಲ್ಲಿ ಹೆಂಗ್ ತಿನ್ನಕತ್ತಾರ. ಒಂದ್ ತಟಕರ ಕರಿಯೋದ್ ಏನಾಯ್ತಾನ, ಅಲ್ಲೇ ಅನ್ವೇಷ್ ನೋಡ್ರಿ ಹಾಯ್ ಅಂತಾನ. ಇಲ್ಲಿ ನಮ್ ಬ್ರದರ್ಸ್ ಒಬ್ರು ಫೋನ್ ಮಾಡಕತ್ತಾರ. ಅಲ್ಲಿ ಇನ್ನೊಬ್ರು ಏನೋ ನೋಡ್ತಾವ್ರೆ. ಇನ್ನೊಬ್ರು ಅಲ್ಲಿದ್ದಾರೆ. ಅಲ್ಲಿ ನೋಡಿ ಅವನು ಏನೋ ಬ್ಲಾಗ್ ಮಾಡ್ತಾವನೆ. ಅಲ್ಲಿ ಆ ಕಡೆ ಇದೆ ನೋಡ್ರಿ ಅವನು. ಓಕೆ ಗಾಯ್ಸ್, ನೆಕ್ಸ್ಟ್ ಸಿಗೋಣ. ಏನಿಲ್ಲ ಬ್ಲಾಗ್ ಸುಮ್ಮನೆ ಹಂಗ ಏನೋ ಫೋಟೋ ತೆಗಿತಾನೆ. ನೆಕ್ಸ್ಟ್ ಸಿಗೋಣ. ನೋಡ್ರಿ ಹೆಂಗ್ ತಂದಿ ತಿನ್ನಕ ಬಗ ತಿನ್ನುತ್ತಿದೆ. ಓಕೆ, ನೆಕ್ಸ್ಟ್ ಸಿಗೋಣ ಬನ್ನಿ. ಇವಾಗ ಇಲ್ಲೇ ಮಂತ್ರಾಲಯ ಹೋಗಿಂದ ಸಿಗ್ಬೇಕಂತೀನಿ. ನೆಕ್ಸ್ಟ್ ಏನಾದ್ರು ಟೈಮ್ ಸಿಕ್ಕರೆ ವಿಡಿಯೋ ಮಾಡಕ ಟ್ರೈ ಮಾಡ್ತೀನಿ. ಓಕೆ, ಸಿಗೋಣ ಬನ್ನಿ ನೆಕ್ಸ್ಟ್. ಫೈನಲಿ ಮಂತ್ರಾಲಯ ಬಂದ್ ರೀಚ್ ಆದ್ವಿ. ಇವಾಗ್ಲೇ ನಮ್ ಹುಡುಗರು ಹೆವಿ ನಿಂತ್ಕೊಂಡ್ಬಿಟ್ಟವ್ರೆ. ಟ್ರೈನಲ್ಲಿ ನಿದ್ದಿನೇ ಆಗಿಲ್ಲ. ಬಟ್ ನೋಡ್ಬೇಕು, ಎಲ್ಲಾರ ರೂಮ್ ಮಾಡಿ ಒಂದ್ 2 ತಾಸು ಮಲ್ಕೊಂಡ್ರೆ ಮಲ್ಕೋಬೇಕು. ಇಲ್ಲ ನೋಡ್ರಿ, ಕಬ್ರಿಗೇಡಿ ಮಂತ್ರಾಲಯ ರೀಚ್ ಆಗಿನ ಅಂತಂದ್ ಹೇಳತ್ರಿ. ಕಬ್ರಿಗೇಡಿ ಯಾಗ ಹೇಳ್ರಿ, ಒಂದು ಏನು ಗೊತ್ತಿಲ್ಲ. ಮತ್ತೆ ಗೈಡ್ರ ಅಂತ ಹೆಸರು ಕೊಡ, ಏನು ಗೊತ್ತೇ ಇಲ್ಲ ಅದಕ್ಕೆ. ಇಲ್ಲ ಮೇಡಮ್ ಬರ್ರಿ. ಬಟ್ ಇದೇ ತರ ನೋಡ್ರಿ, ಇದೇ ತಂದ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಇಲ್ಲೆಲ್ಲ ರಾಮಾಯಣ ಮಹಾಭಾರತದ್ದು, ಸೀತೆ ಅವ್ರು ಹೋಗಿದ್ದು ಅದೆಲ್ಲ ಚೆನ್ನಾಗಿ ಚಿತ್ರಗಳನ್ನ ತೆಗೆದಿದ್ದಾರೆ. ಹೌದು ನೋಡ್ರಿ, ಸಿಕ್ಕಾಪಟ್ಟೆ ರಶ್ ಇದೆ ಮಂತ್ರಾಲಯ. ಇವಾಗ ನೋಡ್ಬೇಕು, ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕು. ಆಟೋದವರು ಯಾರ್ಯಾರು ಬಕ್ರ ಮಾಡ್ತಿರ್ತಾರ. ನೋಡ್ಬೇಕು ಎಷ್ಟಕ್ಕಾಗುತ್ತ ಅಂತ. 1 ನಿಮಿಷ ಇರಿ, ನೋಡು ಮಾತಾಡೋಣ ಇರಿ. 1 ನಿಮಿಷ ವಾಪಸ್ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ, ಇವಾಗ ತಾನೇ ಮಂತ್ರಾಲಯಕ್ಕೆ ಬಂದು ರೀಚ್ ಆದ್ವಿ. ನೋಡ್ರಿ, ಇವಾಗ್ಲೇ ಜಸ್ಟ್ ಇಳ್ಕೊಂಡ್ವಿ. ಇದೇ ಆಟೋಕ್ ಬಂದ್ವಿ. ಈಗ ಹೋಗ್ಬೇಕು. ಈ ಕಡೆನೇ ಇದೆ ನಾವು ಇವಾಗ. ಇಲ್ಲಿದೆ ನೋಡಿ, ಬನ್ನಿ ಹೋಗುವ. ಮಂತ್ರಾಲಯಕ್ಕೆ ಬಂದಾಗ ನೀವು ಸ್ವಲ್ಪ ಹುಷಾರಾಗಿರಿ. ಎದಕ್ಕಪ್ಪ ಅಂತಂದ್ರೆ ಅಲ್ಲಿಂದ ಮಾತಾಡ್ಕೊಂಡ್ ಬಂದಿರೋ ರೇಟೇ ಬೇರೆ, ಮತ್ತೆ ಇಲ್ಲಿ ಇವ್ರು ತಗೊಳ್ಳೋ ರೇಟೇ ಬೇರೆ. ಲಾಸ್ಟಿಗೆ ಕೊಡೋ ಹೊತ್ನಾಗ ಬೇರೆ ಬೇರೆ ರೇಟ್ ಹೇಳ್ತಾವ್ರೆ. ಬರ್ರಿ ಹೋಗ್ಬರ್ರಿ, ಈ ಕಡೆ ಹೋಗ್ಬರ್ರಿ. ಸ್ನೇಹಿತರೆ, ಫೈನಲಿ ಮಂತ್ರಾಲಯ ಬಂದ್ ರೀಚ್ ಆದ್ವಿ. ನೋಡ್ರಿ, ನಮ್ ಗ್ಯಾಂಗ್ ಎಲ್ಲ ಇಲ್ಲಿ ಹೊಂಟೈತಿ. ಹೊಸು ಇನ್ನ ಆಳ್ಮುಖದಾಗ ಎಲ್ಲ ಶಿಮ್ಮಗಳು. ಇವಾಗ ಹೋಗಿ ಫ್ರೆಶ್ ಅಪ್ ಆಗ್ಬೇಕು. ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಎಲ್ಲ ತಗೊಂಡು ನೋಡ್ರಿ, ಇಲ್ಲೇ ಐತಿ ಮಂತ್ರಾಲಯ. ನಾವು ಮಂತ್ರಾಲಯಕ್ಕೆ ಬಂದೇವ್ರಿ. ನಾವು ಬಂದೇವಿ ಹುಡ್ರಿ, ಹುಚ್ಚಿಡ್ದು ಬಿಡೈತ್ರಿ. ನಾವು ಮಂತ್ರಾಲಯಕ್ಕೆ ಬಂದೀವಿ ಅಂತಂದ್ರೆ ಇರ್ಬೇಕಂದ್ರೆ ಗೊತ್ತಾಗಲ್ಲ. ಒಂದತ್ತಿ ಗೋವಾಕ್ ಬಂದಾಗ ಮಾಡಕತ್ತೇನ್ರಿ. ಸರಿ ತಗ, ಸರಿ ತಗ. ಎಲ್ಲಾರು ಹೋಗ್ಲಿ, ಲೋಕಲ್. ಸ್ನೇಹಿತರೆ ನಮಸ್ಕಾರ. ಇವತ್ತಿಲ್ಲಿ ಮಂತ್ರಾಲಯಕ್ಕೆ ಬಂದಿದ್ದ. ಇಲ್ಲಿದೊಂದು ತುಂಗಭದ್ರಾ ನದಿಗೆ ಸ್ನಾನ ಮಾಡಕಂತ ಹೋಗಿದ್ವಿ. ಅಲ್ಲಿದು ವ್ಯವಸ್ಥೆನ ನೋಡ್ಲೇಬಾರ್ದು ನಾವು. ನಿಮ್ಗೆ ತೋರ್ಸಕ್ಕೂ ಅಸಹ್ಯ ಇತ್ತು ನನ್ಗೆ. ಹಂಗಾಗಿ ಆ ಕಡೆ ಕ್ಯಾಮ್ರಾ ಆನ್ ಮಾಡ್ಲಿಲ್ಲ ನಾನು. ಈ ಕಡೆ ಬಂದೆ. ನಾವು ಪವಿತ್ರ ನದಿ ಅಂತಂದು ಸ್ನಾನ ಮಾಡ್ಬೇಕಂತ ಹೋದ್ವಿ. ನೋಡ್ಬಾರ್ದು, ಅಲ್ಲೇ ಸುತ್ತಮುತ್ತ ಬಟ್ಟಿನೂ ಅಲ್ಲೇ ಬಿಟ್ಟಿದ್ದಾರೆ, ಕಕ್ಕಸನು ಅಲ್ಲೇ ಮಾಡಿದ್ದಾರೆ. ನೋಡ್ಲೇಬಾರ್ದು ಅಲ್ಲಿ. ಎಂತ ಸ್ಮೆಲ್ ಅಂತಂದ್ರೆ ಅಲ್ಲಿ ನಿಲ್ಲಕ್ ಕೂಡ ಆಗ್ತಿಲ್ಲ ನಮ್ಗೆ. ಹಂಗಾಗಿ ಹೋಗ್ಬೇಕು. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಸ್ನಾನ ಮಾಡ್ಬೇಕು. ನೋಡಿ, ನೀವೇನಾದ್ರೂ ಬಂದ್ರೆ ಸ್ವಲ್ಪ ಗಲೀಜ್ ಮಾಡೋದು ಕಡಿಮೆ ಮಾಡಿ.
ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ರೂಮಿಗೆ ಹೋಗಿ ಎಲ್ಲ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಊರಿಗೆ ಹೋಗ್ಬೇಕು. ಇನ್ನೂ ಸ್ವಲ್ಪ ಸುತ್ತಾಡ್ಬೇಕಂತ ಮಾಡಿದ್ವಿ, ಬಟ್ ನಮ್ಮ ಫ್ರೆಂಡ್ಸ್ದು ಇವಂದು ಏನೋ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಇವನೊಬ್ಬನ ಸಂಬಂಧ ನಾವು ಹೋಗ್ತಾ ಇದ್ದೀವಿ. ಓಕೆ, ಈ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ. ಇವಾಗೆಲ್ಲ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಈಗ ಹೇಳಿದ್ನಲ್ಲ ಆಗ್ಲೇ ನಾನು, ಸ್ವಲ್ಪ ಇನ್ನೂ ಇಲ್ಲಿ ಬೇರೆ ಬೇರೆ ಪಂಚಮುಖಿ ಆಂಜನೇಯ ಎಲ್ಲ ಬೇರೆ ಬೇರೆ ಪ್ಲೇಸ್ ಇದ್ದು ಸುತ್ತಾಡ್ತಿದ್ವಿ. ನಮ್ಮ ಫ್ರೆಂಡ್ ಒಬ್ಬೊಂದು ಊರಿಗೆ ಹೋಗೋದೇನೋ ಅರ್ಜೆಂಟ್ ಕೆಲಸ ಇತ್ತಂತ ಅವನ ಸಂಬಂಧ ನಾವು ಅಷ್ಟು ಹೋಗ್ತಾ ಇದೀವಿ. ನೋಡೋಣ, ಹೋದ್ ಸರಿ ಬಂದಾಗ ಸುತ್ತಾಡಿದ್ವಿ ಪಂಚಮುಖಿ ಆಂಜನೇಯ ಆ ಕಡೆ ಎಲ್ಲ. ನೆಕ್ಸ್ಟ್ ಸರಿ ಬಂದಾಗ ಪಂಚಮುಖಿ ಆಂಜನೇಯ ಮತ್ತೆ ರಾಯರ್ ಇರುವಂತ ಮನೆ ನೆಕ್ಸ್ಟ್ ಸರಿ ಬಂದಾಗ ನಿಮ್ಗೂ ತೋರ್ಸಕ್ ಟ್ರೈ ಮಾಡ್ತೀನಿ. ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ಗೆ ಹೋಗಕ ಏನೋ ಇಲ್ಲಿಂದ ಆಟೋನ ಹುಡುಕ್ಬೇಕು. ಇಲ್ಲಿ ಟ್ರಿಪ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಒಳಗೆ ಇದ್ದೀವಿ. ಇವಾಗ ನಮ್ ಕೊಪ್ಪಳ ಟ್ರೈನ್ ಬರ್ತಾ ಕೊಪ್ಪಳಕ್ಕೆ ಹೋಗ್ಬೇಕು ಇವಾಗ. ಓಕೆ, ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಭರಮರಾಜ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಫಾರ್ ಒನ್ ಆ್ಯಂಡ್ ಆಲ್.